ವೆಲ್ಕಮ್ ಬ್ಯಾಕ್ ಟು ಅವರ್ ಲೈಫ್ ಆನ್ ಎ ಪ್ಲೇಟ್ ಆ್ಯಂಡ್ ಪ್ಲ್ಯಾಂಟ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದುಬಿಟ್ಟು ಸುಟ್ಟು ಮಾಡೋ ಅಂಥ ಬದನೆಕಾಯಿ ಭರ್ತಾ. ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾಡ್ಕೋಬೋದು. ಇದನ್ನು ಯಾವ ಥರ ಮಾಡೋದು ಅಂದರೆ, ಸ್ಟವ್ ಮೇಲೆ ಎಣ್ಣೆ ನೀಟಾಗಿ ಹಚ್ಕೋಬೇಕು. ಬದನೆಕಾಯಿಗೆ ಹಚ್ಕೊಂಬಿಟ್ಟು ಅದನ್ನು ನೀಟಾಗಿ ಈವನಾಗಿ ಎಲ್ಲ ಕಡೆನೂ ಸುಟ್ಕೋಬೇಕು. ಇದು ಜೋಳದ ರೊಟ್ಟಿಗೆ ಒಳ್ಳೆ ಸೂಪರ್ ಕಾಂಬಿನೇಷನ್ನು. ಒಂದು ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ. ಇವಾಗ ನೋಡಿ ಎಲ್ಲ ನೀಟಾಗಿ ಈವನ್ನಾಗಿ ಸುಟ್ಕೊಂಡ್ಬಿಟ್ಟು ಇಟ್ಕೋಬೇಕು. ಇದಾದಮೇಲೆ ಟೊಮ್ಯಾಟೊ ಸಹಿತ ತೊಗೋಬೇಕು. ಒಂದು 3-4 ಟೊಮ್ಯಾಟೊ ತೊಗೊಂಡ್ಬಿಟ್ಟು ಅದನ್ನು ಸಹಿತ ಸುಟ್ಕೋಬೇಕು. ಬೇಯಿಸ್ಕೊಂಡ್ಬಿಟ್ಟು ಮಾಡ್ತಾರೆ. ಈ ಥರ ಸುಟ್ಬಿಟ್ರೆ ಇನ್ನೂ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ ಎಲ್ಲ ಬದನೆಕಾಯಿ ಆಮೇಲೆ ಟೊಮ್ಯಾಟೊನ ನೀಟಾಗಿ ಸುಟ್ಕೊಂಡು ಇವಾಗ ಸಿಪ್ಪೆ ತೆಗೆದು ಇಟ್ಕೊಳ್ಳೋಣ. ನೀಟಾಗಿ ಎಲ್ಲ ಟೊಮ್ಯಾಟೊದು ಮತ್ತು ಬದನೆಕಾಯ್ದು ಸಿಪ್ಪೆ ತೆಗೆದು ಒಂದು ಸೈಡ್ ಇಟ್ಕೋಬೇಕು. ಆಮೇಲೆ ಹಸಿಮೆಣ್ಸಿನ್ಕಾಯಿನೂ ಸಹಿತ ಸುಟ್ಕೊಂಬಿಡಿ. ಇದಕ್ಕೆ ಬೆಳ್ಳುಳ್ಳಿನೂ ಸಹಿತ ರೆಡಿ ಇಟ್ಕೋಬೇಕು. ಬೆಳ್ಳುಳ್ಳಿ, ಕೊತ್ತಂಬರಿ ಎಲ್ಲ ರೆಡಿ ಇಟ್ಕೊಂಡ್ಬಿಟ್ಟು ಇವಾಗ ಸಿಪ್ಪೆ ತೆಗೆದಿಟ್ಕೊಂಡಿರೋ ಬದನೆಕಾಯಿನ ನೀಟಾಗಿ ಸ್ಮ್ಯಾಶ್ ಮಾಡಬೇಕು. ಈ ಥರ ಸ್ಮ್ಯಾಶ್ ಮಾಡಿಬಿಟ್ಟು ಇಟ್ಕೊಂಡು ಇದಕ್ಕೆ ಏನು ಟೊಮ್ಯಾಟೊ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿನ ಮಿಕ್ಸಿ ಮಾಡಾದರೂ ಇಟ್ಕೋಬೋದು. ಈ ಥರ ಇಲ್ಲ ಅಂದರೆ ಕಲ್ಲಲ್ಲಿ ಬೇಕಾದರೂ ನೀವು ಜಜ್ಕೋಬೋದು, ಅದು ಇನ್ನೂ ಟೇಸ್ಟ್ ಬರುತ್ತೆ. ಇಲ್ಲಿ ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಬದನೆಕಾಯಿ ಏನು ಸಿಪ್ಪೆ ಬಿಡಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ಒಂದು ನೀರುಳ್ಳಿಯ ಸಣ್ಣಕ್ಕೆ ಹೆಚ್ಚಿ ಹಾಕಿಬಿಟ್ರೆ ಕ್ವಿಕ್ ಆ್ಯಂಡ್ ಈಸಿ ಬದನೆಕಾಯಿ ಭರ್ತಾ ರೆಡಿ ಆಗುತ್ತೆ. ಇದಕ್ಕೆ 1 ಸ್ಪೂನ್ ಎಣ್ಣೆ ಹಾಕಿ, ನೀವು ಕೊಬ್ಬರಿ ಎಣ್ಣೆ ಯೂಸ್ ಮಾಡಿದ್ರೆ ಅದು ಹಾಕ್ಬೋದು, ಇಲ್ಲಾಂದರೆ ಒಳ್ಳೆಣ್ಣೆ. ಇದನ್ನು ಹಾಕಿಬಿಟ್ಟು ನೀಟಾಗಿ ಮಿಕ್ಸಿ ಮಾಡಿದರೆ ರೊಟ್ಟಿ, ಚಪಾತಿ ಇಲ್ಲ ಸೈಡ್ಸಿಗೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಒನ್ಸ್ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇದೇ ಥರ ನಿಮಗೆ ಬೇರೆ ಬೇರೆ ರೆಸಿಪಿ ಬೇಕಿದ್ದರೆ ನಮ್ಮ ಚಾನೆಲ್ನ ವಿಸಿಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.